ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸೆಲೆಬ್ರಿಟಿಗಳು ಅಂದ ಮೇಲೆ ಆಗಾಗ ಫೋಟೋ ಶೂಟ್ ಮಾಡಿಸ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಕೊಲಾಬ್ರೇಷನ್ ಯುಗ. ಫೋಟೋ ಶೂಟ್ಗಳಿಗೆ ಹಲವು ಫೋಟೋಗ್ರಾಫರ್ಸ್ ಮತ್ತು ಮೇಕಪ್ ಆರ್ಟಿಸ್ಟ್ಗಳು ಸಹ ತಾರೆಯರನ್ನ ಅಪ್ರೋಚ್ ಮಾಡೋದು ಸಹಜ. ಒಳ್ಳೆಯ ತಂಡ ಸಿಕ್ಕರೆ ತಾರೆಯರು ಸಲೀಸಾಗಿ ಫೋಟೋ ಶೂಟ್ ಮುಗಿಸ್ತಾರೆ. ಕೆಲವರು ಪಕ್ಕಾ ಪ್ರೊಫೆಷನಲ್ ಆಗಿ ತಾರೆಯರ ಜೊತೆ ನಡೆದುಕೊಳ್ತಾರೆ. ಇನ್ನು ಕೆಲವರು ನಟಿಯರನ್ನ ಕೇವಲವಾಗಿ ಕಾಣ್ತಾರೆ. ಅಂತಹ ಒಂದು ಘಟನೆಗೆ ಇದೀಗ ತನಿಷಾ ಕುಪ್ಪಂಡ ಸಾಕ್ಷಿಯಾಗಿದ್ದಾರೆ. ಕನ್ನಡ ಕಿರುತೆರೆ ಹಾಗೂ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರುವ ಸುಂದರಿ ತನಿಷಾ ಕುಪ್ಪಂಡ ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಭಾಗಿಯಾಗಿದ್ದ ತನಿಷಾ ಬೆಂಕಿ ಅಂತ ಫೇಮಸ್ ಆಗಿದ್ರು. ಯಾಕಂದ್ರೆ ಯಾರಿಗೂ ಕೇರ್ ಮಾಡ್ತಾ ಇರ್ಲಿಲ್ಲ, ಯಾರಿಗೂ ಸೊಪ್ಪು ಹಾಕ್ತಾ ಇರ್ಲಿಲ್ಲ. ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ತಮ್ಮ ಇಷ್ಟದಂತೆ ಆಟ ಆಡ್ತಾ ಇದ್ರು. ಅದರಲ್ಲೂ ಇವರ ಸೀಸನ್ನಲ್ಲಿ ಮದ್ದಾನೆಯಂತೆ ಎಲ್ಲರ ಮೇಲೆ ಮುಗಿ ಬೀಳ್ತಾ ಇದ್ದ ವಿನಯ್ ಗೌಡಗೂ ಠಕ್ಕರ್ ಕೊಟ್ಟವರು ಇದೇ ತನಿಷಾ. ಹೀಗಾಗಿ ತನಿಷಾ ಫಿನಾಲೆವರೆಗೂ ಇರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಕೊನೆ ಘಳಿಗೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೋಗುವಂತಾಗಿದ್ರು. ಬಿಗ್ ಬಾಸ್ ಮನೆಯಿಂದ ಬಂದ ದಿನದಿಂದಲೂ ತನಿಷಾ ಒಂದಲ್ಲ ಒಂದು ವಿಷಯಕ್ಕೆ ಸದ್ದು ಮಾಡ್ತಾನೆ ಇದ್ದಾರೆ. ಮೊದಲಿಗೆ ಅಂದ್ರೆ ಬಿಗ್ ಬಾಸ್ ಹೋಗೋದಿಕ್ಕೂ ಮೊದಲು ತನಿಷಾ ಬಗ್ಗೆ ಯೂಟ್ಯೂಬರ್ ಒಬ್ಬ ಅಸಹ್ಯಕರ ಪ್ರಶ್ನೆ ಕೇಳಿದ್ದ. ನೀವು ಅಡಲ್ಟ್ ಸಿನಿಮಾದಲ್ಲಿ ನಟಿಸ್ತೀರಾ ಅನ್ನೋ ಅರ್ಥದಲ್ಲಿ ಪ್ರಶ್ನೆ ಮಾಡಿದ್ದ. ಇದನ್ನ ಕೇಳ್ತಾ ಇದ್ದಂತೆ ನಟಿ ತನಿಷಾ ಕೆರಳಿ ಕೆಂಡ ಆಗಿದ್ರು. ಇದು ದೊಡ್ಡ ವಿವಾದವೂ ಆಗಿತ್ತು. ಇದೇ ರೀತಿಯ ವಿವಾದ ಒಂದಾದ ಮೇಲೆ ಒಂದರಂತೆ ನಟಿ ತನಿಷಾ ವಿಷಯದಲ್ಲಿ ಆಗ್ತಾನೆ ಇದೆ. ಅದರಲ್ಲೂ ಇವರ ಹಾಟ್ ಅವತಾರದ ಬಗ್ಗೆ ಕೆಲ ಕಿಡಿಗೇಡಿಗಳು ಸುಖಾಸುಮ್ಮನೆ ಕಡ್ಡಿ ಆಡಿಸೋ ಕೆಲಸ ಮಾಡ್ತಿದ್ದಾರೆ. ಹೆಣ್ಮಗಳು ಅನ್ನೋದನ್ನು ನೋಡದೆ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಾರೆ. ಬರೀ ಕಾಮೆಂಟ್ ಮಾಡೋದಷ್ಟೇ ಅಲ್ಲ, ಈಗ ನಿಮ್ಮ ರೇಟ್ ಎಷ್ಟು ಅಂತ ಕೇಳೋ ಲೆವೆಲ್ಗೆ ಬಂದು ನಿಂತಿದ್ದಾರೆ. ಇಂಥ ಸನ್ನಿವೇಶಗಳನ್ನ ನೆನಪಿಸಿಕೊಂಡ ತನಿಷಾ ಕಣ್ಣೀರ್ ಹಾಕಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟಿ ತನಿಷಾ ಇವತ್ತು ಬರೀ ನಟಿಯಾಗಿ ಉಳಿದಿಲ್ಲ, ನಟನೆ ಜೊತೆಗೆ ನಿರ್ಮಾಪಕಿ ಕೂಡ ಆಗಿದ್ದಾರೆ. ಇವರೇ ಬಂಡವಾಳ ಹೂಡಿದ ಕೋಣ ಅನ್ನೋ ಸಿನಿಮಾ ತಕ್ಕ ಮಟ್ಟಿಗೆ ಸದ್ದು ಮಾಡಿತ್ತು. ಈ ಸಿನಿಮಾದಲ್ಲಿ ನಟ ಕೋಮಲ್ ಹೀರೋ ಆಗಿದ್ರೆ ತನಿಷಾ ಹೀರೋಯಿನ್ ಆಗಿ ನಟಿಸಿದ್ರು. ಅಷ್ಟೇ ಅಲ್ಲದೆ ಕುಪ್ಪಂಡಾಸ್ ಜ್ಯುವೆಲ್ಲರಿ ಅನ್ನೋ ಆಭರಣ ಮಳಿಗೆ ತೆರೆದು ಉದ್ಯಮಿ ಸಹ ಆಗಿದ್ದಾರೆ. ತನಿಷಾ ಕುಪ್ಪಂಡ ಇದೀಗ ಸಿಡಿಮಿಡಿಗೊಂಡಿದ್ದಾರೆ. ಅದು ಓರ್ವ ಫೋಟೋಗ್ರಾಫರ್ ಮೇಲೆ. ಸೋಷಿಯಲ್ ಮೀಡಿಯಾದಲ್ಲಿ ಓರ್ವ ಫೋಟೋಗ್ರಾಫರ್ ವಿರುದ್ಧ ತನಿಷಾ ಕುಪ್ಪಂಡ ಸಮರ ಸಾರಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಫೋಟೋ ಶೂಟ್ ಒಂದಕ್ಕಾಗಿ ಓರ್ವ ಫೋಟೋಗ್ರಾಫರ್ ಹಾಗೂ ತನಿಷಾ ಕುಪ್ಪಂಡ ಮಧ್ಯೆ ಚಾಟಿಂಗ್ ನಡೆದಿದೆ. ಅಲ್ಲಿ ದುಡ್ಡಿನ ವಿಷಯ ಬಂದಾಗ ಡೇಟಿಂಗ್ ಆದ್ರೆ ಕೊಡ್ತೀನಿ ನೋಡಿ ಅಂತ ಆ ಫೋಟೋಗ್ರಾಫರ್ ತನಿಷಾ ಕುಪ್ಪಂಡಗೆ ಅವಹೇಳನ ಮಾಡಿದ್ದಾರೆ. ಇದನ್ನ ಸಹಿಸದ ತನಿಷಾ ಕುಪ್ಪಂಡ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆ ಫೋಟೋಗ್ರಾಫರ್ಗೆ ಚೀಮಾರಿ ಹಾಕಿದ್ದಾರೆ. ಕೆಲ ಫೋಟೋಗ್ರಾಫರ್ಗಳು ಆರ್ಟಿಸ್ಟ್ಗಳ ಬಗ್ಗೆ ನಾನ್ಸೆನ್ಸ್ ಮಾತನಾಡ್ತಾರೆ. ಫೋಟೋ ಮಾಡುವ ಯೋಗ್ಯತೆ ಇಲ್ಲ ಅಂದ್ರೆ ಕೇಳಬಾರ್ದು. ನಿಮ್ಮಂತ ಜನರಿಂದ ಬೇರೆ ಫೋಟೋಗ್ರಾಫರ್ಸ್ಗೆ ಅವಮಾನ. ಥೂ ನಿಮ್ಮ ಜನ್ಮಕ್ಕೆ ಅಂತ ಆ ಫೋಟೋಗ್ರಾಫರ್ಗೆ ಮಹಾ ಮಂಗಳಾರತಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಫೋಟೋಗ್ರಾಫರ್ ಅಂತ ಹೇಳ್ಕೊಳ್ಳುವ ಇಂಥವರ ಅಕೌಂಟ್ಗಳನ್ನ ರಿಪೋರ್ಟ್ ಮಾಡಿ ಅಂತ ತನಿಷಾ ಕುಪ್ಪಂಡ ತಮ್ಮ ಫ್ಯಾನ್ಸ್ಗೆ ಕರೆ ನೀಡಿದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಗಬ್ಬೆದ್ದು ಹೋಗಿದೆ ಬಿಡಿ. ನಿಜ ಹೇಳಬೇಕು ಅಂದ್ರೆ ಹೆಣ್ಮಕ್ಳಿಗೆ ದೇವ್ರಾಣೆ ಸೇಫ್ ಅಲ್ಲ. ಕಂಡೋರ ಹೆಣ್ಮಕ್ಳನ್ನ ಕಾಮದ ದೃಷ್ಟಿಯಿಂದ ನೋಡೋ ಕಿರಾತಕರೇ ಜಾಸ್ತಿ ಇದ್ದಾರೆ. ಅದರಲ್ಲೂ ಪ್ರೈವೇಟ್ ಅಕೌಂಟ್ ಇದ್ರೆ ಒಂದು ಮಟ್ಟಿಗೆ ಓಕೆ, ಅದೇ ಪಬ್ಲಿಕ್ ಇದ್ರೆ ಎಲ್ರೂ ಬಂದು ಕಳ್ನಾಡಿಸೋರೆ. ಹೆಣ್ಮಕ್ಳನ್ನ ಭೋಗದ ವಸ್ತುವಿನಂತೆ ಕಾಣೋರೆ ಜಾಸ್ತಿ ಆಗಿದ್ದು, ಇಂಥವರಿಗೆ ತಕ್ಕ ಪಾಠ ಕಲಿಸೋ ಕೆಲಸ ಮಾಡಬೇಕಿದೆ. 2 ದಿನಗಳ ಹಿಂದಷ್ಟೇ ನಟಿ ರುಕ್ಮಿಣಿ ವಸಂತ್ ಅವರದ್ದು ಎನ್ನಲಾದ ಬಿಕಿನಿ ವಿಡಿಯೋ ಮತ್ತು ಫೋಟೋಗಳು ವೈರಲ್ ಆಗಿತ್ತು. ಇದನ್ನ ನೋಡಿದ ಬಹುತೇಕರು ಕಂಗಾಲಾಗಿ ಹೋಗಿದ್ರು. ಇದೇನಿದು, ರುಕ್ಮಿಣಿ ವಸಂತ್ ಈ ಲೆವೆಲ್ಗೆ ಆಗಿದ್ದಾರೆ, ಬಾಲಿವುಡ್ ನಲ್ಲಿ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ಈ ಮಟ್ಟಕ್ಕೆ ಇಳಿದಿದ್ದಾರೆ. ಇಂಥ ಹಾಟ್ ಅವತಾರ ತಾಳೋದು ಬೇಕಿತ್ತ ಅಂತ ಜನ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಫೋಟೋ ವಿಡಿಯೋಗಳು ವೈರಲ್ ಆದ ಒಂದೇ ದಿನಕ್ಕೆ ಅಸಲಿ ಸತ್ಯ ಹೊರಬಿದ್ದಿದೆ. ಇವು AI ಮತ್ತು ಡೀಪ್ ಫೇಕ್ ನಿಂದ ಸೃಷ್ಟಿಯಾಗಿದ್ದು ಅನ್ನೋದು. ಈ ಬಗ್ಗೆ ಸ್ವತಃ ರುಕ್ಮಿಣಿ ವಸಂತ್ ರಿಯಾಕ್ಟ್ ಮಾಡಿದ್ದು. ಇದೆಲ್ಲವೂ AI ವಿಡಿಯೋಗಳು. ಈ ವಿಡಿಯೋ ಸೃಷ್ಟಿಸಿದ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.